ದಾವಣಗೆರೆ ನಗರದ ಹರಿಹರ ರಸ್ತೆಯಲ್ಲಿರುವ ವೈಕುಂಠ ಧಾಮದಲ್ಲಿರುವ ಈ ದಿಟ್ಟ ಮಹಿಳೆ ಸುಧಾರಾಣಿ ಏಕಾಂಗಿಯಾಗಿ ಚಿತಾಗಾರದಲ್ಲಿ ಸದ್ದಿಲ್ಲದೆ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಸುಧಾರಾಣಿ ಅವರು ಮೂಲತಃ ದಾವಣಗೆರೆ ತಾಲೂಕಿನ ಮಾಯಕೊಂಡ ಹೋಬಳಿಯ ದೊಡ್ಡ ಮಾಗಡಿ ಗ್ರಾಮದವರು. ವಿಜಯಪುರ ಮೂಲದ ಸಿದ್ದರಾಮೇಶ್ವರ ಸ್ವಾಮಿ ಎನ್ನುವರನ್ನ ಮದುವೆಯಾಗಿದ್ರು. ಅಂದಿನಿಂದ ಇಂದಿನ ತನಕ ಗಂಡ ಹೆಂಡತಿ ಇಬ್ಬರು ವೈಕುಂಠ ಟ್ರಸ್ಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಬಂದು ಈ ಕಾಯಕ ವೃತ್ತಿ ಆರಂಭಿಸಿದ್ರು. ಮೊದಲು ಈ ಕೆಲಸ ಮಾಡಲು ಸುಧಾರಾಣಿ ಅವರಿಗೆ ಭಯ ಅನಿಸಿತ್ತು. ಕೊರೋನಾ ಕಾಲದಲ್ಲಿ ತಿಂಗಳಿಗೆ 100 ರಿಂದ 120 ಮೃತದೇಹಗಳಿಗೆ ಮುಕ್ತಿ ನೀಡಿದ್ದಾರೆ. ಇಲ್ಲಿ ತನಕ ಒಟ್ಟು 3 ರಿಂದ 4 ಸಾವಿರ ಮೃತದೇಹಗಳಿಗೆ ಸುಧಾರಾಣಿ ಮುಕ್ತಿ ನೀಡಿದ್ದಾರೆ. ಅಲ್ಲದೆ ಪ್ರತಿ ತಿಂಗಳು ಚಿತಾಗಾರದಲ್ಲಿ 30 ರಿಂದ 35 ಮೃತದೇಹವನ್ನ ಸುಡುತ್ತಿದ್ದಾರೆ. ಬಾಡಿ ತಂದು ಕೊಟ್ಟ ಮೇಲೆ ಸುಧಾರಾಣಿ ಅದರ ಬಾಡಿ ಒಳಗಿರ್ತಕ್ಕಂಥ ಹೂಗಳನ್ನಾಗಲಿ, ಹೂವಿನ ಮಾಲೆ ಆಗಲಿ, ಬಟ್ಟೆ ಆಗಲಿ ಅವೆಲ್ಲನೂ ತೆಗೆದು ಹಾಕ್ತಾಳೆ. ಪೂರ್ತಿ ಬಾಡಿ ಯಾರು ಇರಲಿಲ್ಲ ಅಂದರೂ ಅವಳೇ ಎತ್ತಿ ಇನ್ನೊಬ್ರವ್ರ ಜೊತೆ ಸಹ ಹೆಲ್ಪಿಗೆ ತಗೊಂಡು ಬಾಡಿಯನ್ನು ಒಳಗೆ ಇಡ್ತಾಳೆ. ಬಾಕ್ಸಲ್ಲಿ ಇಟ್ಟು ಸಂಬಂಧಿಕರೇ ಬೆಂಕಿ ಹಚ್ಚಬೇಕು. ಮಗ ಆಗಲಿ, ಅವರ ಅಪ್ಪ ಆಗಲಿ, ಯಾರೋ ಸಂಬಂಧಿಕರು ಇರ್ತಾರಲ್ಲ ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾಳೆ. ಕೊಟ್ಕೂಲ ಬಾಡಿ ಫಸ್ಟ್ ಅವ್ರ ಶಾಸ್ತ್ರದ ಅವ್ರ ಪ್ರಕಾರ ಪೂಜೆ ಮಾಡ್ಕೊಂತಾರೆ. ಅದೆಲ್ಲ ಮುಗಿದ್ಮೇಲೆ ಅದ್ರ ಬಾಡಿ ಮಗಳದ್ದು ಹೂವಿನರನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಬಾಕ್ಸ್ ಒಳಗೆ ಬಾಡಿ ಇಡಿಸ್ತೀನಿ. ಇಡಿಸಾದ್ಮೇಲೆ ಕಟ್ಟಿಗೆ ಇಟ್ಟು ರೆಡಿ ಮಾಡಿಕೊಡ್ತೀನಿ. ಮಿಕ್ಕಿದ್ದು ಅವ್ರು ಬೆಂಕಿ ಇಟ್ಟು ಹೋಗ್ತಾರೆ. ಬೆಂಕಿ ಇಟ್ಟು ಹೋದ್ಮೇಲೆ ಅದು ಇನ್ನುಳಿದಿದ್ದು ನಾನು ಮಾಡ್ತೀನಿ. ಯಾರು ನಿಲ್ಲಲ್ಲ ಅದೊಂದು 10 ನಿಮಿಷ ಕುತ್ಕೊಂಡು ಬೆಂಕಿ ಹಚ್ಚೋ ತನಕ ಸುಮ್ಮನೆ ಕುಂತಿರ್ತಾರೆ. ಆಮೇಲೆ ಹಂಗೆ ಹೋಗ್ತಾರೆ ಅವ್ರು. ನಾವು ಉಲ್ಟಾ ತಿರುವಿ ಹಾಕ್ಬೇಕು. ಅಕಸ್ಮಾತ್ ಉರಿ ಕಮ್ಮಿ ಇದ್ರೆ ಇನ್ನೂ ಸ್ವಲ್ಪ ಹತ್ತಿ ಕಾಳು ಡೀಸೆಲ್ ಕಲಸಿ ಹಾಕಿ ಸ್ವಲ್ಪ ಉರಿ ಜಾಸ್ತಿ ಮಾಡ್ತೀವಿ. ಭಯ ಅಂತೇನಿಲ್ಲ. ಮೊದಲಿಗೆ ಭಯ ಪಟ್ಟಿದ್ವಿ, ಇತ್ತೀಚೆಗೆ ಏನು ಭಯ ಏನಿಲ್ಲ. ಕೊರೋನಾ ಮೂಮೆಂಟ್ನಾಗ ಅವಾಗೆಲ್ಲ ಫೋನ್ ಮಾಡೋರು. ಫೋನ್ ಮಾಡಿಬಿಟ್ಟು ಫೋನ್ ಪೇ ಅಮೌಂಟ್ ಹಾಕಿ ಕೊರೋನಾದಾಗ ಯಾರು ಬರ್ತಿರ್ಲಿಲ್ಲ, ಎಲ್ಲ ವಿಡಿಯೋ ಕಾಲ್ ಮಾಡಿ